ಸಭೆಗಳು ನಂತರ ನಿರಂತರ ಕುಣಿಗಲ್ ಕ್ಷೇತ್ರ ಜನಗಳು ಪ್ರೀತಿ ವಿಶ್ವಾಸ ಪ್ರತಿ ಕಡೆನೂ ಕೂಡ ಪ್ರತಿ ಮಾತುಗಳು ಹೇಳ್ತೀರಿ ಏನೇನು ಕೆಲಸ ಮಾಡಿದಿರಿ ಅಂತ ಆಯಾ ಊರು ಸಂಬಂಧಪಟ್ಟಂಗೆ ಜನ ಕರೆದು ಹೇಳ್ತಾ ಬರ್ತಿದ್ದೀರಿ. ಕುಣಿಗಲ್ಗೇನು ಕೆಲಸ ಮಾಡಿದ್ರಿ ಮತ್ತು ಅವ್ರಿಗೇನು ಕೆಲಸ ಮಾಡಿದ್ರಿ ಅಂತ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಗ್ಯಾರಂಟಿಗಳೆಲ್ಲ ಹೇಳ್ತಾ ಇದ್ದೀರಿ. ಸೊ ಇವತ್ತು ಇಡೀ ದಿನ ಜರ್ನಿ ನಾನು ನಿಮ್ಮ ಜೊತೆ ಇದ್ದೆ. 5 ವರ್ಷದಲ್ಲಿ ನೀವು 1,20,000 ಮಹಿಳೆಯರು ಕೊಡ್ತಾ ಇದ್ದೀರಿ. ಒಬ್ಬ ಮಹಿಳೆಗೆ 1,20,000 ಅವ್ರ ಅಕೌಂಟ್ಗೆ ಸೇರ್ತದೆ ತಿಂಗಳಿಗೆ 2,000. ಇವೆಲ್ಲ ಗ್ಯಾರಂಟಿಗಳು ನಿಮಗೆ ಕೈ ಹಿಡಿದರೆ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋ ನಿಮ್ಮ ಬಹುತೇಕ ನಾಯಕರ ಅಭಿಪ್ರಾಯ. ಬಟ್ ನಿಮ್ಮ ಗ್ರಾಮಾಂತರದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಇವೆಲ್ಲ ಇಂಪ್ಯಾಕ್ಟ್ ಅಂತ ಅನಿಸಿದೆ ನಿಮಗೆ ಅಂತ? ನೋಡಿ, ನಾನು ನೋಡಿದ ಮಟ್ಟಿಗೆ ಮಹಿಳೆಯರು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ಕಾರಣ ಏನು ಅಂತ ಅಂದರೆ, ಅವರು ಯಾರು ಒಪ್ಕೊಡ್ತಾರೆ ಅವ್ರನ್ನ ಮೂಪಾಗೋವರೆಗೂ ನೆನೀತಾರೆ. ಸೊ ಆ ಒಂದು ಕಲ್ಚರನ್ನು ಇಟ್ಕೊಂಡಿರತಕ್ಕಂಥವ್ರು. ಇವತ್ತು ನಾವು ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೀವಿ, ಕುಟುಂಬದ ನಿರ್ವಹಣೆಗೋಸ್ಕರ ಮಹಿಳೆಯರ ಶಕ್ತಿ ತುಂಬಬೇಕು ಆರ್ಥಿಕವಾಗಿ ಅಂಥೇಳಿ ಮಾಡಿದಂಥ ಒಂದು ಕಾರ್ಯಕ್ರಮ. ಈ 5 ಗ್ಯಾರಂಟಿಗಳೇನಿದೆ ಕೇವಲ ಒಂದು ದಿನದಲ್ಲಿ ತೀರ್ಮಾನ ಮಾಡಿದಂಥ ಗ್ಯಾರಂಟಿ ಅಲ್ಲ. ಬಹುಶಃ 1.5 ವರ್ಷಗಳ ಕಾಲ ಸುದೀರ್ಘವಾದಂಥ ಚರ್ಚೆ, ರಾಜ್ಯದ ವಿವಿಧ ಮೂಲೆಗಳಿಂದ ಜನರ ಅಭಿಪ್ರಾಯ, ಎಲ್ಲ ವರ್ಗದ ಜನರು ಏನೇನು ಸಜೆಷನ್ಸ್ ಅನ್ನ ಕೊಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ, ಈ ಎಲ್ಲ ವಿಚಾರಗಳನ್ನ ಮನದಲ್ಲಿ ಇಟ್ಕೊಂಡು ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತ, ಎಲ್ಲರಿಗೂ ಕೂಡ ಎಲ್ಲ ಸಮುದಾಯಗಳನ್ನು ಕೂಡ ಕ್ರೋಢೀಕರಿಸಿ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಂಥದ್ದು. ಸೊ ಬಹುಶಃ ನಿಮಗೆ ಇವತ್ತು ಏನೋ ಅನ್ನಿಸ್ತಾ ಇರ್ಬೋದು, ಕೆಲವರು ಟೀಕೆಗಳನ್ನು ಕೂಡ ಮಾಡ್ಬೋದು. 3 ವರ್ಷಗಳ ನಂತರ ಇದರ ವಸ್ತುಸ್ಥಿತಿ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿ ಆಗುವಂಥದ್ದು ಆಗ್ತದೆ. ಯಾಕೆ ಅಂತ ಅಂದ್ರೆ, ಆರ್ಥಿಕವಾದಂಥ ಸಬಲೀಕರಣ, ಮಹಿಳೆಯರ ಬಗ್ಗೆ ಸ್ವಾವಲಂಬನೆ, ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿಂದ ನಮಗೆ ಔಟ್ಪುಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಖಂಡಿತ ನನಗೆ ಭರವಸೆ ಇದೆ, ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಮಹಿಳೆಯರು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನ, ಯುವಕರು, ರೈತಾಪಿ ವರ್ಗ ನನ್ನನ್ನು ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನನಗೆ ನನ್ನ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ಅಂದರೆ, ಒಂದಷ್ಟು ರೂರಲ್ ಇದೆ, ಒಂದಷ್ಟು ಅರ್ಬನ್ ಇದೆ, ಇನ್ನೊಂದಷ್ಟು ಸೆಮಿ ಅರ್ಬನ್ ಇದೆ. 3 ಪ್ರಕ್ರಿಯೆಗಳು, ಮೂರ ಜನರ ಭಾವನೆಗಳೇ ಬೇರೆ ಬೇರೆ. ಒಬ್ರಿಗಿನ್ನ ಒಬ್ರದ್ದು ಭಿನ್ನವಾದಂತ ಆಲೋಚನೆಗಳು, ಭಿನ್ನವಾದಂತ ಸಮಸ್ಯೆಗಳು. ಸೊ ಹಾಗಾಗಿ ಈ ಎಲ್ಲದನ್ನು ಮೀರಿ ನಾವು ಕೆಲಸ ಮಾಡಬೇಕಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಳೆದ ನನಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಾನು ನಿರಂತರವಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರೋದ್ರಿಂದ ನನಗೆ ಯಾವುದೂ ಕೂಡ ಇದು ಸವಾಲು ಅನಿಸ್ಲಿಲ್ಲ ಅಥವಾ ಇನ್ನೊಂದು ಅನಿಸ್ಲಿಲ್ಲ. ಸುಲಭವಾಗಿ ನಾನು ಕೆಲಸ